ಇವತ್ತಿನ ದಿನಾನ ಹೇಗೆ ಎದುರಿಸೋದು? ತಾಯಿ, ನೀನೇ ಎಲ್ಲನೂ ಸರಿ ಮಾಡಬೇಕು. ಅಷ್ಟಲಕ್ಷ್ಮಿಯರ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ ಮಗಳೇ. ಎಲ್ಲ ಒಳ್ಳೇದಾಗತ್ತೇನೋ. ಆಫೀಸಿಂದ ಸಂಜೆ ಬೇಗ ಬಂದ್ಬಿಡು, ಗ್ರ್ಯಾಂಡಾಗಿ ಪೂಜೆ ಮಾಡೋಣ. ಇನ್ಯಾವತ್ತೂ ನನ್ನಿಂದ ಆರ್ಯ ಸರ್ ಮನಸ್ಸಿಗೆ ನೋವಾಗದೇ ಇರಲಿ. ಏನೇನಾಗಿದೆಯೋ ಎಲ್ಲ ಇವತ್ತೇ ಸರಿ ಹೋಗ್ಲಿ ತಾಯಿ. ಗುಡ್ ಮಾರ್ನಿಂಗ್ ದಾದಾ. ಗುಡ್ ಮಾರ್ನಿಂಗ್ ದಾದಾ, ಮಾರ್ಕ್ ಮೈ ಟೈಮ್. ಹರ್ಷ ಇಸ್ ಆನ್ ಟೈಮ್. ಇನ್ಮೇಲೆ ಪ್ರತಿದಿನ ಹೀಗೇನೆ ದಾದಾ. ಆಫೀಸಲ್ಲಿರೋ ಪ್ರತಿಯೊಂದು ಎಂಪ್ಲಾಯೀಸು ನನ್ನ ಫಾಲೋ ಮಾಡ್ತಾರೆ, ನನ್ನ ರೋಲ್ ಮಾಡಾಗಿ ಕನ್ಸಿಡರ್ ಮಾಡ್ತಾರೆ. ಶಾರ್ಪ್ ಅಂದರೆ ಶಾರ್ಪ್ ಟೈಮ್ಗೆ ಆಫೀಸಲ್ಲಿ ಇರ್ತೀನಿ ನಾನು. ಥ್ಯಾಂಕ್ ಯು. ಬೈ ದ ವೇ ದಾದಾ, ವಾಟ್ಸಪ್ ವಿತ್ ಎಥ್ನಿಕ್ ಡೇ, ಐ ಮೀನ್ ರಾಜನಂದಿನಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಥ್ನಿಕ್ ವೇರ್ ಅಂತ ಸ್ಪಾನ್ಸರ್ ಆಗುತ್ತಾ? ಇದನ್ನು ಆಯಾ ಡಿಪಾರ್ಟ್ಮೆಂಟ್ನವರು ಜವಾಬ್ದಾರಿ ವಹಿಸ್ಕೊಂಡು ನೋಡ್ಕೊಳ್ತಾರೆ. ನಿನ್ನ ತಲೆ ಕೆಡಿಸ್ಕೋಬೇಡ. ಯು ಡೂ ಯುವರ್ ವರ್ಕ್. ತಾಯಿ ಎಲ್ಲವನ್ನೇ ಅಮ್ಮನ ರಕ್ತದಲ್ಲಿ ಬಂದು ಈ ಸರ ಕೊಟ್ಟಿರಬೇಕು. ಎಲ್ಲ ಒಂದು ಪ್ರಸಾದನ ಬೇಡ ಅಂತ ಹೇಳ್ಬಾರ್ದು. ಅನು ಮದುವೆಗೆ ಇದನ್ನೇ ತೊಡಿಸ್ತೀನಿ. ಅಮ್ಮ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಇರಲಿ ಬಿಡೋನು, ಇಷ್ಟೊಂದು ಅಕ್ಕರೆ ತೋರಿಸೋ ಸಾಹುಕಾರರು ಎಲ್ಲಿ ಸಿಗ್ತಾರೆ? ನಿನ್ನ ಮದುವೆಗೆ ಒಡವೆ ಹೇಗೆ ಮಾಡಿಸೋದು ಅಂತ ಚಿಂತೆ ಮಾಡ್ತಾಯಿದ್ದೆ. ಈ ಅಮ್ಮ ಬಂದು ಅದನ್ನು ನೀಗಿಸ್ಬಿಟ್ರು. ನೋಡು, ಇದೊಂದು ಸರ ಹಾಕಿದ್ರೆ ಸಾಕು, ಇನ್ನು ನಿನಗೆ ಬೇರೆ ಶೃಂಗಾರ ಮಾಡೋದೇ ಬೇಕಾಗಿಲ್ಲ. ಅದೇನು ಋಣನೋ ಏನೋ, ದೇವಸ್ಥಾನಕ್ಕೆ ಬಂದಾಗ ದೇವರು ಕೊಡಬೇಕಾಗಿದ್ದ ಸೀರೆನ ನನಗೆ ಕೊಟ್ಟರು. ಈಗ ಮನೆಗೆ ಬಂದು ಸರ ಕೊಟ್ಟು ಹೋಗ್ತಿದ್ದಾರೆ. ನೋಡು, ಒಳ್ಳೇದಾಗಲಿ ಅಂತ ಅವರು ಬಾಯಿ ತುಂಬ ಆರಿಸಿದ್ದಾರೆ. ಹಾಗೆ ಆಗಲಿ ಬಿಡು. ಅಮ್ಮ, ಅಪ್ಪಂಗೆ ಗೊತ್ತಾದರೆ ಸುಡ್ಬುಕ್ತಾನೆ. ನೀನೇನು ಚಿಂತೆ ಮಾಡಬೇಡ, ನಾನು ಒಪ್ಪಿಸ್ತೀನಿ, ಆಯಿತಾ? ಸೈಕ್ಲೋನ್ ಬಂದು ನಿಂತಂಗಾಗಿದೆ ಅಲ್ವಾ ನಿನಗೆ? ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ರಮ್ಯಾ. ಆರ್ಯ ಸರ್ ಅಮ್ಮ ನಮ್ಮ ಮನೆಗೆ. ಓ ಮೈ ಗಾಡ್. ಅಂತ 13,000 ಕೋಟಿ ಟರ್ನ್ ಓವರ್ ಮಾಡೋ ವ್ಯಕ್ತಿನೇ ನಿನ್ನ ನೋಡಿ ಭಯ ಪಡೋಂಗೆ ಮಾಡಿದ್ಯಾ ಅಂದರೆ ನೀನು ಸಾಮಾನ್ಯದವಳಲ್ಲ ಅನು. ಏನು ಹೇಳ್ತಿದ್ಯಾ? ಪಾಪ ಕಣೆ ಆರ್ಯ ಸರು, ನಿನಗೆ ಹೆದರ್ಕೊಂಡು ಅವ್ರ ಅಮ್ಮನ ಕಳಿಸಿದ್ದಾರೆ ನೋಡು. ಅವ್ರು ಕೊಡಬೇಕು ಅಂದ್ಕೊಂಡಿದ್ದು ಮುತ್ತಿನ ಹಾರನ ಅವ್ರ ಅಮ್ಮನ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಇಂಥ ಹೊಸ ಐಡಿಯಾಗಳು ಈಗಿನ ಕಾಲದ ಹುಡುಗರಿಗೆ ಬರಲ್ಲ ಬಿಡು. ಅವರೆಲ್ಲ ಏನಿದ್ರು ಹುಡುಗಿರ ಮನೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗೋದು, 150 ಮೆಸೇಜ್ ಹಾಕೋದು, ಜಾಗ ಸಿಕ್ಕ ಕಡೆ ಹಚ್ಚೆ ಹಾಕ್ಸ್ಕೊಳ್ಳೋದು, ಇಂಥದ್ದೇ ಏನಾದರೂ ಮಾಡ್ತಾರೆ. ಆದರೆ ಆರ್ಯ ಸರ್ ನೋಡು, ಕ್ಲಾಸ್ ಅಂದರೆ ಅದು. ಅಮ್ಮನ ಕೈಲಿ ಮುತ್ತಿನ ಹಾರ ಕೊಟ್ಟು ಕಳಿಸಿದ್ದಾರೆ. ವಾವ್, ನಾನೇ ಬಿದ್ದೋದೆ. ಹೇಯ್, ಯಾಕೆ? ಅಂದರೆ ಅವ್ರ ಐಡಿಯಾಗೆ ಕಣೆ. ಅಲ್ಲ, ನನ್ನ ಅಂತ ಗದ್ರುತ್ತಿದ್ಯಲ್ಲ, ಸರ ಸಿಕ್ಕಿದ್ಮೇಲೆ ಒಂದ್ಸರಿ ಆದರೂ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳ್ದಾ? ಇಲ್ಲ ಇಲ್ಲ, ನಾನು ಫೋನ್ ಮಾಡಲ್ಲ. ವಿಟೆಲ್ ಕಂಪ್ನಿ ಓನರು ನಿನ್ನ ಕಾಲ್ಗೋಸ್ಕರ ಕಾಯ್ತಿರ್ತಾರೇನೋ ಪಾಪ. ಹಾಗಲ್ವೇ, ಈಗ ಫೋನ್ ಮಾಡಿ ಏನೋ ಮಾತಾಡ್ಬಿಡ್ತೀನಿ ಅನ್ನೋ ಭಯ ನನಗೆ. ಅದರಲ್ಲೂ ಈಗ ಫೋನ್ ಮಾಡಿ ಏನು ಮಾತಾಡಬೇಕು ಅನ್ನೋದು ನಂಗಂತೂ ಗೊತ್ತಿಲ್ಲ ಅಪ್ಪ. ಸರ ಕೊಟ್ಟು ಕಳಿಸಿರೋದ್ರ ಅರ್ಥನೋ ಅವರೇ ಹೇಳಿ. ಇಬ್ಬರು ಬಿಗಿ ಹಿಡ್ದು ಎಳ್ದಾಡಿದ್ರೆ ಸರ ಕಿತ್ತೋಗುತ್ತೆ ಕಣಮ್ಮ. ಯಾರಾದರೂ ಬಿಟ್ಕೊಡಿ. ಅವ್ರ ಸರ್ದಿ ಮುಗೀತಲ್ಲ, ಈಗ ನಿನ್ನ ಸರ್ದಿ, ನೀನೇ ಮಾತಾಡು. ಇಲ್ಲ ರಮ್ಯಾ, ಈ ಸಲ ನನ್ನ ಬಿಗಿ ಸ್ವಲ್ಪ ಗಟ್ಟಿನೇ. ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಈಗ ಹೋಗೋರ್ಗೆ ಹೇಗೆ ಮುಖ ತೋರಿಸ್ಲಿ ನಾನು? ಇಲ್ಲಪ್ಪ, ನನ್ನ ಕೈಲಾಗಲ್ಲ, ನಂಗೆ ಧೈರ್ಯ ಇಲ್ಲ.
ನಿನ್ನ ಹಾಗೆ ಯೋಚನೆ ಮಾಡೋಕ್ಕೆ ಹೇಗೆ ಸಾಧ್ಯ ಹೇಳು? ನಿನಗೂ ಅವಳಿಗೂ 1 ಜನ್ರೇಷನ್ಗಿಂತ ಹೆಚ್ಚಿನ ಅಂತರ ಇದೆ. ಏನೇ ಆದರೂ ದೊರೆ ಬಾಯಿಂದ ಅನು ಮೇಡಮ್ದು ತಪ್ಪು ಅಂತ ಬರಲೇ ಇಲ್ವಲ್ಲ. ಕೊನೆವರೆಗೂ ಹುಟ್ಟದೇ ಇರೋ ಸಂಬಂಧನ ಅಥವಾ ಇದ್ರೂ ತೋರಿಸ್ಕೊಳ್ದೇ ಇರೋ ಸಂಬಂಧನ? ಸರಿಯಾಗಿ ಮಾತಾಡಿದ್ರೆ ಮಾತಾಡ್ಬೋದು, ತಪ್ಪನ್ನು ತಿದ್ದಬಹುದು. ಆದರೆ ಮಾತಿಗೆ ಮಾತು ಬೆಳೆಸಿದ್ರೆ ಏನು ಮಾತಾಡೋದು? ಬಹುಶಃ ಅವಳ ವಯಸ್ಸಿಗೆ ತಕ್ಕಂತೆ ಅವಳಿದ್ದಾಳೆ, ಆದರೆ ಅದನ್ನು ನಾನೇ ಅರ್ಥ ಮಾಡ್ಕೋತಿಲ್ವೋ ಏನೋ. ನೀವು ಹಾಗೆಲ್ಲ ಮಾತಾಡೋದು ನಾನು ನಿದ್ದೆ ಮಾಡಿದಾಗ ಮಾತ್ರನಾ? ಎಚ್ಚರ ಇದ್ದಾಗ ಹೀಗೇನಾ ಮಾತಾಡೋದು? ಐ ಲವ್ ಯು ಅನು. ನಾನು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ಲ ಅಥವಾ ಸುಮ್ಮನೆ ಹೇಳ್ತಿದ್ದಾಳ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಕೇಳಿಸ್ಕೊಂಡಿದ್ರೆ ಇಷ್ಟು ದಿನ ಅವಳು ಹೀಗೆ ಏನೋ ಗೊತ್ತಿಲ್ಲದೆ ಇರೋ ಹಾಗೆ ಇರ್ತಿರ್ಲಿಲ್ಲ. ಹೇಳಿಮ್ಮ. ಆರ್ಯ, ಎಲ್ಲಿದ್ಯಾ? ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ? ಸ್ವಲ್ಪ ಕೆಲಸ ಇತ್ತಮ್ಮ. ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಹೇಳಿಮ್ಮ. ಕೇಳಿದ್ರೆ ನೀನು ಆಶ್ಚರ್ಯ ಪಡ್ತೀಯ. ಇವತ್ತು ಅನು ಆಫೀಸಿಗೆ ಬಂದಿಲ್ಲ ಅನಿಸುತ್ತೆ ಅಲ್ವಾ? ಅಮ್ಮ, ಏನೋ ಮುಖ್ಯವಾದ ವಿಷಯ ಅಂತ ಅಂದ್ಕೊಂಡೆ. ಇನ್ನೇನಾದರೂ ಹೇಳೋದಿತ್ತಾ? ಅಲ್ಲ ಆರ್ಯ, ಅದು ಅಮ್ಮ ಪ್ಲೀಸ್, ನೀವು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ತುಂಬ ಹೊತ್ತಾಯಿತು, ಮಲ್ಕಿ. ನಾನು ಮನೆಗೆ ಬಂದಾದಮೇಲೆ ಇದ್ರ ಬಗ್ಗೆ ನಿಧಾನಕ್ಕೆ ಮಾತಾಡೋಣ, ಸರಿನಾ? ಗುಡ್ ನೈಟ್ ಮಾ. ಅಲ್ಲ ಆರ್ಯ, ಅದು ಯಾಕೆ ಹೀಗಿಟ್ಬಿಟ್ಟ? ನನ್ನ ಸಂತೋಷದಷ್ಟೇ ಆರ್ಯನೂ ಸಂತೋಷ ಪಡಬೇಕು ಅಂತ ನಿರೀಕ್ಷಿಸೋದು ನನ್ನದೇ ತಪ್ಪು. ಅನು ನಮ್ಮ ಕಂಪ್ನೀಲಿ ಕೆಲಸ ಮಾಡೋ ಒಬ್ಳು ಹುಡುಗಿ ಅಷ್ಟೆ. ಆರ್ಯನ ಕಣ್ಣಿಗೆ ಅವಳು ಬರೀ ಎಂಪ್ಲಾಯ್. ಆದರೆ ನನಗ್ಯಾಕೆ ಅನು ಬಗ್ಗೆ ಈ ಅಕ್ಕರೆ? ನಾನೇ ಸ್ವಲ್ಪ ಮಿತಿಯಲ್ಲಿರಬೇಕು ಅನಿಸುತ್ತೆ.